guys, welcome back to my channel. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಸೊ ನೀವೆಲ್ಲ ಥಂಬ್ನೇಲಲ್ಲಿ ನೋಡ್ದಂಗೆ ಇವತ್ತಿನ ವ್ಲಾಗ್ ಬಂದು ಅ ಡೇ ಆಟ್ ಹೋಮ್. ಸೊ ಇವತ್ತು ಥರ್ಸ್ಡೇ ಹಾಲಿಡೇ ನಮಗೆ. ಸೊ ನಾನು ಮೊದಲು ಹೇಳ್ದಂಗೆ ವೀಕ್ಲಿ 3 days ಅಷ್ಟೇ ನಮಗೆ ಕಾಲೇಜ್ ಇರೋದು. ಇನ್ ದ ರೆಸ್ಟ್ 4 days ಇನ್ ಅ ವೀಕ್ ನಮಗೆ ಕ್ಲಾಸಸ್ ಇರಲ್ಲ. ಬಟ್ ಪ್ರಾಜೆಕ್ಟ್ಸ್ ಅಸೈನ್ಮೆಂಟ್ಸ್ ಎಲ್ಲ ಕೊಟ್ಟಿರ್ತಾರೆ. ವಿ ಹ್ಯಾವ್ ಟು ವರ್ಕ್ ಆನ್ ಇಟ್. ಬಟ್ ಮನೇಲೇ ಇರ್ತೇವಲ್ಲ, ಸೊ ಅದಕ್ಕೆ ವ್ಲಾಗ್ ಮಾಡೋಣ ಇವತ್ತು. ಹೇಗೂ ಫ್ರೀ ಇದ್ದೆ ಅಂತ ವ್ಲಾಗ್ ಮಾಡ್ತಿದ್ದೀನಿ. ಸೊ ಇವತ್ತು ಥರ್ಸ್ಡೇ 6th March. ನಾನು ಇವತ್ತು ರಾಘವೇಂದ್ರ ಸ್ವಾಮಿದು ಏನೋ ಇದೆ ಅಂತ ಅಮ್ಮ ಕಾಲ್ ಮಾಡಿ ಹೇಳಿದರು. ಸೊ ಅದಕ್ಕೆ ಇವಾಗ ಸ್ವಲ್ಪ ಮನೆ ಕ್ಲೀನ್ ಮಾಡಿ ಅಂದರೆ ಸ್ವಲ್ಪ ವೆಸಲ್ಸ್ ಎಲ್ಲ ಇದೆ, ಅದೆಲ್ಲ ವಾಶ್ ಮಾಡಿ ಬಟ್ಟೆ ವಾಶಿಗೆ ಹಾಕಬೇಕು. ವಾಶಿಗೆ ಹಾಕಿ ಆಮೇಲೆ ಐ ಹ್ಯಾವ್ ಟು ಗೋ ಟೇಕ್ ಶವರ್. ಅದಾದಮೇಲೆ ಅಸೈನ್ಮೆಂಟ್ ಸಬ್ಮಿಷನ್ ಇದೆ, ಎಲ್ಲ ಮಾಡಬೇಕು. ಸೊ ನೋಡೋಣ ಹೇಗೆ ಹೋಗುತ್ತೆ ನನ್ನ ದಿವಸ. ಸೊ ಇವತ್ತು ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಿರೋದೇ ಎಲ್ಲಿಂದ ಗೊತ್ತಾ? ಬ್ಯಾಕ್ ಯಾರ್ಡಿಂದ. ಸೊ ಬ್ಯಾಕ್ ಯಾರ್ಡ್ ತುಂಬ ಚಳಿ ಇದೆ ಆ್ಯಕ್ಚುಲಿ. ಬಟ್ ಆ್ಯಕ್ಚುಲಿ ಇವಾಗ ಡಿಗ್ರಿ ಕಮ್ಮಿ ಆಗಿದೆ, ಆದರೂ ನನ್ನ ಬರೀ ಕಾಲಲ್ಲಿ ನಡೆಯೋಕ್ಕಾಗಲ್ಲ. ಇಟ್ ಇಸ್ ಟು ಕೋಲ್ಡ್, ಫ್ರೀಸ್ ಆಗಿ ಹೋಗ್ತೀನಿ. ಸೊ ನೋಡಿ ನಮ್ಮ ಬ್ಯಾಕ್ ಯಾರ್ಡ್ ಹೇಗಿದೆ. ಇಟ್ ಈಸ್ ನೈಸ್ ಆ್ಯಕ್ಚುಲಿ. ಇದೆ ದೊಡ್ಡ ಡಸ್ಟ್ಬಿನ್ಸ್ ಇದ್ದಾವೆ. ಸೊ ಎವ್ರಿ ಥರ್ಸ್ಡೇ ನೈಟ್ ನಾವು ಈ ಡಸ್ಟ್ಬಿನ್ಸಲ್ಲಿ ಇದು ಹಾಕ್ತೀವಿ. ಒಂದು ವೆಟ್ ಆ್ಯಂಡ್ ಇದರಲ್ಲಿ ಖಾಲಿ ಇದೆ ಇವಾಗ ಸದ್ಯಕ್ಕೆ. ಇದರಲ್ಲಿ ಸಮ್ ಥಿಂಗ್ಸ್ ಅದೇ. ಬಟ್ ನೋಡಿ, ದಿಸ್ ಇಸ್ ಅವರ್ ಬ್ಯಾಕ್ ಯಾರ್ಡ್ ಲುಕ್ ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ. ಈ ದೊಡ್ಡ ಬಿನ್ಸಲ್ಲಿ ಎವ್ರಿ ಥರ್ಸ್ಡೇ ನೈಟು ನಾವು ಈಚೆ ಇಡ್ತೀವಿ. ಇಟ್ಸ್ ಲೈಕ್ ಆಲ್ಟರ್ನೇಟಿವ್ ವೀಕ್ಸ್. 1 week ಡ್ರೈ, 1 week ವೆಟ್ ಹಾಗೆ. ಸೊ ಇವತ್ತು ಬಂದು ವೆಟ್ ಕಸ ಈಚೆ ಇಡಬೇಕು ರಾತ್ರಿ. ಸೊ ದ್ಯಾಟ್ ನೆಕ್ಸ್ಟ್ ಫ್ರೈಡೇ ಅರೌಂಡ್ 10 o'clock ಅವ್ರು ಬಂದು ಎಲ್ಲ ಡಂಪ್ ಮಾಡ್ಕೊಂಡು ಹೋಗ್ತಾರೆ. ಸೊ ನೋಡೋಣ ಇವತ್ತಿನ ಡೇ ಹೇಗೆ ಹೋಗುತ್ತೆ. ಸೊ ಡೋಂಟ್ ಫರ್ಗೆಟ್ ಟು ವಾಚ್ ದ ವ್ಲಾಗ್ ಟಿಲ್ ದಿ ಎಂಡ್. ಹೋಪ್ ಯು ಗೈಸ್ ವಿಲ್ ಲೈಕ್ ಇಟ್. ಬಿಟ್ವೀನ್ ಕೆಲಸ ಮಾಡ್ತಿರೋ ಟೈಮಲ್ಲಿ ಮನೆಯಿಂದ ಕಾಲ್ ಬಂದಿತ್ತು. ಆವಾಗ ಅಮ್ಮ ಬೇಸ್ಮೆಂಟಲ್ಲಿ ಇದ್ರಂತ ಲಿಯೋಕ್ಕೆ ಹೋಗಿ ತೋರ್ಸೋಕೆ ಕಾಲ್ ಮಾಡಿದಾಗ ಅವರಿಬ್ರಿಗೆ ನೋಡೋದೇ ಒಂದು ಖುಷಿ. ಐ ಮಿಸ್ ದೋಸ್ 2 little cute monkeys so much. ಅವ್ರಿಗೆ ಹೋಗಿ ತಪ್ಕೋಬೇಕನ್ಸುತ್ತೆ, ಬಟ್ ಅನ್ಫಾರ್ಚುನೇಟ್ಲಿ ದೇ ಆರ್ ಸೋ ಫಾರ್. I literally miss Leo, Coco and Adya. These 3 people so much. ಬಟ್ ಇವರಿಬ್ಬರು ನಂಗೆ ನೋಡೋದೇ ಇಲ್ಲ, ಮಕ್ಕ ಕೂಡ ನೋಡಲ್ಲ. ದರ್ ಸೋ ಮಚ್ ಆ್ಯಂಗ್ರಿ ಆನ್ ಮೀ. ಎಲ್ಲೋ ಬಿಟ್ಟೊಟ್ಟೋದ್ಲು ಸಡನ್ನಾಗಿ ಅಂತ. ಅದರಿಂದ ಲಿಯೋ ಅಂತೂ ಚೂರು ಮಕ್ಕನೇ ನೋಡಲ್ಲ. ಸಮ್ ವಾಟ್ ಕೋಕೋ ಇಸ್ ಫೈನ್, ಬೆಟರ್, ಹಿ ವಿಲ್ ಅಟ್ ಲೀಸ್ಟ್ ಟರ್ನ್ ಆ್ಯಂಡ್ ಸಿ. ಬಟ್ ಲಿಯೋ ಅಂತೂ ತಿರುಗೂ ನೋಡಲ್ಲ. ಅವ್ನು ತುಂಬ ಕೋಪ ಬಂದಿದೆ. Look at this fellow, how cutely his arms is sleeping, sitting. ಮಜಾ ಮಾಡ್ತಿದ್ದಾರೆ. I miss them a lot. And even ಆದ್ಯ ಜೊತೆ ಅಂತೂ ಎವ್ರಿ ಡೇ ವಿಡಿಯೋ ಕಾಲ್ ಮಾಡ್ತೀನಿ 2-3 times. ಬಟ್ ಬ್ಯಾಕ್ ಟು ವರ್ಕ್. ವಿಡಿಯೋ ಕಾಲಲ್ಲಿ ಮಾತಾಡ್ಕೊಂಡು ಬಂದು ಇವಾಗ ಸ್ಟವ್ ಕ್ಲೀನ್ ಮಾಡ್ತಿದ್ದೀನಿ. ಈ ಸ್ಟವ್ ಮಾತ್ರ ತುಂಬ ಇರಿಟೇಟ್ ಮಾಡುತ್ತೆ. ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ ಗಲೀಜಾಗುತ್ತೆ ಇನ್ನು. ಸೊ and look now, it's so beautiful. It's cleaned. I cleaned it completely. ಫೈನಲಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಆಯಿತು.
ಟೈಮ್ ಲ್ಯಾಪ್ಸಲ್ಲಿ ಎಷ್ಟು ಫಾಸ್ಟಾಗಿ ಟಗಡಗಡಗಡಗ ಅಂತ ಮುಗ್ದೋಗುತ್ತಲ್ಲ, ಹಾಗೆ ನಮ್ಮ ಕೈಯಲ್ಲಿ ಹಂಗೆ ಅಷ್ಟೇ ಕ್ವಿಕ್ಕಾಗಿ ಮಾಡಂಗಿರಬೇಕಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಇಟ್ಸ್ ಆಲ್ ನಾಟ್ ಹ್ಯಾಪನಿಂಗ್. ಬಟ್ ಎನಿ ಹೌ ಕಿಚನ್ ಮಾತ್ರ ಫುಲ್ ಕ್ಲೀನ್ ಮಾಡಿ ಇಟ್ ಲುಕ್ ಸೋ ನೈಸ್. ಬಟ್ ಇವಾಗ ನೆಕ್ಸ್ಟ್ ಲಂಚ್ ಮಾಡುವ ಟೈಮಲ್ಲಿ ಇನ್ನು ಅದೇ ಕಾಮನ್ ಗಲೀಜಾಗೋಗುತ್ತೆ. ಎನಿ ಹೌ ಇವಾಗ ಬಟ್ಟೆ ವಾಶಿಗೆ ಹಾಕಬೇಕು. ಬಟ್ಟೆ ವಾಶಿಗೆ ಹಾಕ್ಬಿಟ್ಟು ನೆಕ್ಸ್ಟ್ ಶವರ್. ಬಟ್ಟೆ ಎಲ್ಲ ವಾಷಿಂಗ್ ಹಾಕಿದ್ಮೇಲೆ ಇವಾಗ ಸ್ವಲ್ಪ ಓಲ್ಡ್ ಬಟ್ಟೆಸ್ ಇತ್ತು, ಅದೆಲ್ಲ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಬಿಕಾಸ್ ಪ್ರೀವಿಯಸ್ಲಿ ವಾಶ್ ಮಾಡಿ ಇಟ್ಟಿದ್ದೆ. ಶವರ್ ಎಲ್ಲ ಆದಮೇಲೆ ಇಟ್ಸ್ ಟೈಮ್ ಟು ಪ್ರೇ. ರೆಡಿ ಆದಮೇಲೆ ಪ್ರೇ ಮಾಡಿ ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಆ್ಯಂಡ್ ಇವಾಗ ಸ್ವಲ್ಪ ಸ್ವೀಟ್ ಕ್ರೇವಿಂಗ್ಸ್ ಆಗ್ತಿತ್ತು. ಇಂಡಿಯಾಯಿಂದ ಅಮ್ಮ ಸ್ವೀಟ್ಸ್ ಕಳಿಸಿದ್ರು, ನಾನು ಕಬೋರ್ಡಲ್ಲಿ ಇಟ್ಟಿದ್ದೀನಿ, ಜಾಗ ಇಲ್ಲ ಅಂತ. ಸೊ ಅಲ್ಲಿಂದ ಮೆತ್ತಿಗೆ ಒಂದು ಸ್ವೀಟ್ ಎತ್ಕೊಂಡು ತಿಂತಾ ಇದ್ದೀನಿ. ಸೋಂಪಾಪಡಿ. ಸಿ ಹೌ ಯಮ್ಮಿ ಇಟ್ ಲುಕ್ಸ್. I miss all Indian foods so much. Anyhow, everything is done. ಕ್ಲೀನಿಂಗ್ ಆಯಿತು, ವೆಸಲ್ಸ್ ವಾಶ್, ಕಿಚನ್ ಕ್ಲೀನ್, ಬಟ್ಟೆ ವಾಷಿಂಗ್ ಎಲ್ಲ ಆಯಿತು. ಬಟ್ಟೆ ವಾಶ್ ಆಗ್ತಿದೆ. ನಾನು ಶವರ್ ತೊಗೊಂಡಾಯಿತು ಆ್ಯಂಡ್ ಪ್ರೇಯರು ಮಾಡಾಯಿತು, ಎಲ್ಲ ಆಯಿತು. ಸೊ ಲಂಚ್ ಮಾಡೋ ಟೈಮ್ ಇವಾಗ. ಲಂಚ್ ಇನ್ನು ಕುಕ್ ಮಾಡಬೇಕು. ಏನು ಮಾಡಬೇಕಂತ ಪ್ಲ್ಯಾನೇ ಮಾಡಿಲ್ಲ. ನೋಡೋಣ ಏನು ಮಾಡೋದು ಈಸಿಯಾಗಿ ಅಂತ. ಬಟ್ ಬಿಫೋರ್ ದ್ಯಾಟ್ ಅಸೈನ್ಮೆಂಟ್ ಸಬ್ಮಿಟ್ ಮಾಡಬೇಕು. ಸೊ ಅದಕ್ಕೆ ಲ್ಯಾಪ್ಟಾಪ್ ತೆಗ್ದು ಕೂತಿದ್ದೀನಿ. ಅಸೈನ್ಮೆಂಟ್ ಸಬ್ಮಿಟ್ ಮಾಡಿ ಆಮೇಲೆ ಕುಕ್ ಮಾಡೋಣ, ತಿನ್ನೋಣ. ನೋಡೋಣ ಏನು ಕುಕ್ ಮಾಡ್ತೀನಿ, ಐಡಿಯಾ ಇಲ್ಲ. ಲೆಟ್ಸ್ ಸಿ. ಸೊ ಇವಾಗ ಅಸೈನ್ಮೆಂಟ್ ಸಬ್ಮಿಟ್ ಮಾಡಿ ಆಮೇಲೆ ಸಿಗ್ತೀನಿ. ನನ್ನ ಲ್ಯಾಪ್ಟಾಪ್ ಫುಲ್ ಇವಳೇ ಇದ್ದಾಳೆ, ಫೋನ್ ಎಲ್ಲ ಕಡೆ ಇವಳೇ ಇದ್ದಾಳೆ. ದಿಸ್ ಕ್ಯೂಟ್ ಲಿಟಲ್ ಗರ್ಲ್, ಐ ಮಿಸ್ ಹರ್ ಸೋ ಮಚ್. ಸೊ ಯಾ, ಅಸೈನ್ಮೆಂಟ್ ಸಬ್ಮಿಟ್ ಮಾಡ್ಬೇಕು ಇವಾಗ. Assignment completed, submission completed. ಬಟ್ಟೆ ಇನ್ನು ಆಗ್ತಾ ಇದೆ, ಟರ್ನಿಂಗ್. ಇಟ್ಸ್ ಸ್ಟಿಲ್ ವಾಷಿಂಗ್. ಸೊ ಇವಾಗ ಸಬ್ಮಿಷನ್ ಎಲ್ಲ ಆಯಿತು. ನಂಗೆ ಹೊಟ್ಟೆ ಹಸಿತಿದೆ ತುಂಬ, ಇವಾಗ ಕುಕ್ ಮಾಡಿ ತಿನ್ನಬೇಕು. ಸೊ ಐ ವಾಸ್ ಪ್ಲ್ಯಾನಿಂಗ್ ಟು ಮೇಕ್ 1 pot ರಸಮ್ ರೈಸ್ ಮಾಡಿ, ಆಮೇಲೆ ಅದಕ್ಕೆ ಸ್ವಲ್ಪ ಸೋಯಾ ಚಂಕ್ಸ್ ಇದೆ, ಏನಾದರೂ ಮಾಡೋಣ ಅಂತ. ಸೋಯಾ ಮಾಡಿ ತಿನ್ನೋಣ. ನಾನೆಂಥ ವೀಡಿಯೋ ಕುಕ್ಕಿಂಗ್ದೆಲ್ಲ ವೀಡಿಯೋ ಮಾಡಲ್ಲ. ಸೊ ಇನ್ ಕೇಸ್ ಇಫ್ ಯು ಗೈಸ್ ವಾಂಟ್ ದಿ ರೆಸಿಪಿ, ಕಮೆಂಟ್ ಬಿಲೋ, ನಾನು ಮಾಡಿ ತೋರಿಸ್ತೀನಿ ಹೇಗಂತ. ಇಟ್ ಈಸ್ ವೆರಿ ಈಸಿ ಆ್ಯಂಡ್ ವೆರಿ ಸಿಂಪಲ್. ಸೊ ಯಾ, ನಾನು ಇವಾಗ ವೀಡಿಯೋ ಎಲ್ಲ ಶೂಟ್ ಮಾಡಿಕೊಂಡು ಅದು ಮಾಡೋಷ್ಟು ನಿಜ ಹೊಟ್ಟೆ ತುಂಬ ಹಸಿದಿದೆ. ಅದೆಲ್ಲ ಆಗಲ್ಲ, ತುಂಬ ಸೌಂಡ್ ಆಗ್ತಿದೆ. ಐ ಆಮ್ ಸೊ ಸಾರಿ ಮಿಷಿನ್ದು. ಸೊ ಅದರಿಂದ ಐ ವಿಲ್ ಜಸ್ಟ್ ಮೇಕ್ ಈಟ್. ಮಾಡಾದ್ಮೇಲೆ ತೋರಿಸ್ತೀನಿ ಹೇಗಿದೆ ಅಂತ. I'll come with the platter, lunch platter. ಸೊ ಯಾ, ಇವಾಗ ಮಾಡಿ ತಿನ್ನೋ ಸಮಯ. ಬಾಯ್. Look who is here with me, the beautiful little girl Adya. She was making
something. She was irritated actually. She'll always be irritated, but still somehow she's talking to me, playing like eat ಅಂತ ತಿನ್ನಿಸ್ತಾ ಇರ್ತಾಳೆ. ಏನೋ ಒಂದು ಅವಳ ಜೊತೆ ಮಾತಾಡೋದೇ ಖುಷಿ. ಆಲ್ರೆಡಿ ಸಂಜೆ ಆಗೋಗಿದೆ. ಇವಾಗ ಎಡಿಟಿಂಗ್ ಮಾಡ್ತಾ ಕೂತಿದೆ ಆ್ಯಕ್ಚುಲಿ ಇವಾಗಲೂ. ಆಮೇಲೆ ವ್ಲಾಗ್ ಎಂಡ್ ಮಾಡೋಣ ಅಂತ ನೆನಪಾಯಿತು. ಆಮೇಲೆ ಲಂಚ್ ನಾನು ಏನು ಮಾಡಿದ್ದೆ ಅಂತಲೇ ತೋರ್ಸೋಕ್ಕಾಗಿಲ್ಲ. ಸೊ ಸಾರಿ, ಬಿಕಾಸ್ ಒಂದು ಪಾಟ್ ರಸಮ್ ಅಂತ ಹೇಳಿದ್ನಲ್ಲ, ಅದು ಮಾಡಿ ತುಂಬ ಹೊಟ್ಟೆ ಹಸ್ತಿತ್ತು, ಹಂಗೆ ತಿನ್ಕೊಂಬಿಟ್ವಿ. ಆಮೇಲೆ ಸೋಯಾಯಿಂದ ಏನೂ ಮಾಡಿರಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಏನಾದರೂ ಮಾಡಿದಾಗ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ಸೊ ಇವತ್ತು ಹೊಟ್ಟೆ ಹಸ್ದಿಂದ ಏನು ಶೇರ್ ಮಾಡೋಕ್ಕಾಗಿಲ್ಲ, ತಿನ್ಕೊಂಬಿಟ್ಟೆ ಬಿಸಿ ಬಿಸಿ ಇತ್ತು ಅಂತ. ಆಮೇಲೆ ಇವಾಗ ಹೋಗಿ ಡಸ್ಟ್ಬಿನ್ ಈಚೆ ಇಡಬೇಕು ಇವತ್ತು. ಆವಾಗಲೇ ಹೇಳ್ದಂಗೆ ವೆಟ್ ಕಸ ಈಚೆ ಇಡಬೇಕು. ಎಲ್ಲ ಸೆಗ್ರಿಗೇಟ್ ಆಗಿದೆ. ಜಸ್ಟ್ ಮನೇಲಿರೋದೆಲ್ಲ ಹೋಗಿ ಆ ದೊಡ್ಡ ಬಿನ್ನಿಗೆ ಹಾಕಿ ಈಚೆ ಇಟ್ಟು ಲಾಕ್ ಮಾಡಬೇಕು. ಆಮೇಲೆ if you guys like this video, don't forget to like, share and subscribe to my channel. Lots of love to you guys. See you guys in the next video. Bye bye.